ಮೂವಿ ಚೆನ್ನಾಗಿದೆ. ಮೂವಿ ಬಗ್ಗೆ ಮಾತೇ ಬೇಡ. ಮೂವಿ ಏನು ಇಷ್ಟ ಆಯ್ತು? ಮೂವಿಲಿ ಬಾಸಿಗೆ ನೋಡಿದ್ದೆ ಖುಷಿ ಆಯ್ತು. ಬ್ರೋ ಮೂವಿ ಹೇಗಿದೆ? ಬ್ರೋ ಮೂವಿ ಹೇಗಿದೆ? ಮೂವಿ ಹೇಗಿದೆ? ಸೂಪರ್ ಆಗಿದೆ. ಬ್ರೋ ಮೂವಿ ಹೇಗಿದೆ? ಬ್ರೋ ಮೂವಿ ಹೇಗಿದೆ? ಸೂಪರ್. ಬ್ರೋ ಮೂವಿ ಹೇಗಿದೆ? ಬ್ರೋ ಮೂವಿ ಹೇಗಿದೆ? ಏನು ಇಷ್ಟ ಆಯ್ತು? ಬ್ರೋ ಮೂವಿ ಹೇಗಿದೆ? ಬ್ಯಾಕ್ ಹೋಗು ಜೂಮ್ ಬ್ಯಾಕ್ ಮಾಡು. ಬ್ರೋ ಮೂವಿ ಹೇಗಿದೆ? ರಾಮಾಯಣ ಬರುತ್ತೆ. ಮೂವಿ ಹೇಗಿದೆ? ರಾಮಾಯಣ ಬರುತ್ತೆ. ಮೂವಿ ಏನು ಇಷ್ಟ ಆಯ್ತು? ರಾಮಾಯಣ ಫಿಲಂ ಬರುತ್ತೆ. ನೆಕ್ಸ್ಟ್ ಮೂವಿ ಹೇಗಿದೆ? ಮಾಸು ಸೂಪರ್ ಮೂವಿ 100 ಪಕ್ಕ ಸೂಪರ್. ಏನು ಇಷ್ಟ ಆಯ್ತು? 2 ಸೆಂಟಿಮೀಟರ್ ಅಣ್ಣ ಮೂವಿ ಆಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ ನೋಡೋಣ. ಸೈಕ್ ಫುಲ್ಲು. ಮೂವಿಲಿ ಏನು ಇಷ್ಟ ಆಯ್ತು ಅಣ್ಣ? ಡ್ಯಾಡಿದೊಂದು ಇಷ್ಟ ಆಯ್ತು ನೋಡ್ರಿ ಅಣ್ಣ. ಮೂವಿ ಡ್ಯಾಡಿ ಹೇಗಿದೆ? ಚೆನ್ನಾಗಿದೆ. ಬ್ರೋ ಮೂವಿ ಆಗಿದೆ? ಸೈಕ್ ಆಗಿದೆ. ಬ್ರೋ ಮೂವಿ ಆಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಬ್ರೋ ಮೂವಿ ಆಗಿದೆ? ಸೂಪರ್ ಸರ್. ಏನು ಇಷ್ಟ ಆಯ್ತು? ಗಂಗಾ ತುಂಬಾ ಇಷ್ಟ ಆಗ್ಬಿಟ್ಲು. ಆಕ್ಟಿಂಗ್ ಸೂಪರ್ ಇದೆ ಗಂಗಾ. ಬ್ರೋ ಮೂವಿ ಆಗಿದೆ? ಡ್ಯಾಡಿ ಬ್ರೋ ಮೂವಿ ಆಗಿದೆ? ಚೆನ್ನಾಗಿದೆ. ಮೂವಿ ಆಗಿದೆ? ಸೂಪರ್. ಬ್ರೋ ಸೂಪರ್ ಆಗಿತ್ತು. ಮೂವಿ ಆಗಿದೆ? ಬ್ರೋ ಮೂವಿ ಆಗಿದೆ? ಚೆನ್ನಾಗಿದೆ. ಮೂವಿ ಆಗಿದೆ? ಬ್ರೋ ಬಂದ್ ನೋಡ್ರಿ ಗೊತ್ತಾಗುತ್ತೆ. ಮೂವಿ ಹೆಂಗಿದೆ? ಎಲ್ಲ ಹೇಳಿ ತೊಂದರೆ ಇಲ್ಲ. ಹೇಗನ್ನಿಸ್ತು ಬ್ರೋ ಮೂವಿ? ಹೇಗಿತ್ತು? ಡಬಲ್ ಆಕ್ಟಿಂಗ್ ಹೇಗಿತ್ತು? ಎಷ್ಟು ಎಕ್ಸ್ಪೆಕ್ಟೇಷನ್ ಆಯ್ತಾ ಮೂವಿ? ಎಕ್ಸ್ಪೆಕ್ಟೇಷನ್ ಮೀಟ್ ಆಯ್ತಾ ಮೂವಿ? ಡ್ಯಾಡಿ ಫುಲ್ಲು ಡ್ಯಾಡಿ. ಡೈಲಾಗ್ ಹೇಳಿ. ಸೂಪರ್ ಮೂವಿ. ಟಾಪ್ ನಾಚ್ ಸ್ಕ್ರೀನ್ ಪ್ಲೇ ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಓಕೆ. ಮೂವಿ ಎಕ್ಸ್ಪೆಕ್ಟೇಷನ್ ಆಯ್ತಾ? ವರ್ತ್ ಅನ್ಸುತ್ತಾ? ಎಕ್ಸ್ಪೆಕ್ಟೇಷನ್ ಎಲ್ಲ ವರ್ತ್. 4 years ಕಾದಿದ್ದಕ್ಕೆ ವರ್ತ್ ಅನ್ಸ್ತು. Okay. ಆಮೇಲೆ ಇದು ನಾನು ಹೇಟರ್ಸ್ಗೆಲ್ಲ ಹೇಳೋದು ಇಷ್ಟೇ, ಕ್ರಿಮಿನಲ್ ಸಪೋರ್ಟ್ ಮಾಡ್ಬೇಕಾ ಪ್ಯೂರ್ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡ್ಬೇಕಾ ಈ ಮೂವಿ ನೋಡ್ಬಿಟ್ಟು ಹೇಳ್ರಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅಷ್ಟೇ. ಕ್ರಿಮಿನಲ್ ಟ್ಯಾಲೆಂಟ್ ಇದು ನೋಡ್ಬಿಟ್ಟು ಹೇಳ್ರಿ. ಬ್ರೋ ಹೇಗನ್ನಿಸ್ತು? ಸೂಪರ್ ಆಗಿದೆ. ಡೈಲಾಗ್ ಹೇಳಿ ಒಂದು ಸಿನಿಮಾದಲ್ಲಿ. ಓಕೆ. ಒಂದು ಶೂಟು ಒಂದು ಗೋಟು. ಸೂಪರ್ ಫಿಲಂ. ಸಿನಿಮಾ ಬನ್ನಿ. ಅಲ್ಟಿ ಮೂವಿ. ಒಂದು ಶೂಟು ಒಂದೊಂದು ಶಾಟ್. ತಡಿಯೋ. ಆಕ್ಚುಲಿ ಈ ಒಂದು ಸಿನಿಮಾ ಹಾಲಿವುಡ್ಗೆ ಒಂದೊಳ್ಳೆ ಓಪನಿಂಗ್ ಶಾಟ್ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ನೋಡಿ ನಿಜಕ್ಕೂ ಕೂಡ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ವಿಷಯ. ಅವರು ಬರೀ ಸಿನಿಮಾನಷ್ಟೇ ತಗ್ತಿಲ್ಲ. ಟಾಕ್ಸಿಕ್ ಅಂದ್ರೆ ಜನರಿಗೆ ಒಂದು ಒಪಿನಿಯನ್ ಇರುತ್ತೆ, ಬರೀ ನಶೆ ಮತ್ತೆ ಬರೀ ಟಾಕ್ಸಿಸಿಟಿ ಇರುತ್ತೆ ಅಂತ. ಬಟ್ ಗೀತು ಮೋಹನ್ ದಾಸ್ ಅವರು ನಮ್ಮ ಮೈಂಡ್ ಜೊತೆ ಆಟಾಡ್ತಾ ಹೋಗ್ತಾರೆ. ತುಂಬ ಮೈಂಡ್ ಬೆಂಡಿಂಗ್ ವಿಷುವಲ್ಸ್ ಇರುತ್ತೆ. ನಿಮಗೆ ಸೆಕೆಂಡ್ ಹಾಫ್ ಅಂತೂ ಕೂಡ ನೀವು ಹೇಳಲೇಬೇಡ್ರಿ. ಈ ಒಂದು ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಅನ್ನೋದು ತುಂಬ ಹೆಮ್ಮೆ ಆಗ್ತಿದೆ. ಇದು ಹಾಲಿವುಡ್ ಅಲ್ಲಿ ಒಂದು ಬೆಂಚ್ ಮಾರ್ಕ್ ಮಾಡುತ್ತೆ. ಆ ಹೋಪ್ ನಮಗಿದೆ. ಜೈ ಬ್ರೋ, ಈ ಒಂದು ಸಿನಿಮಾ ಮಾತ್ರ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ಸೊ ಈ ತರದೊಂದು ಕಾನ್ಸೆಪ್ಟ್ ಟಾಕ್ಸಿಕ್ ಅಂದ್ರೆ ಬ್ರೋ ಎಲ್ಲರೂ ಕೂಡ ಒಂದು ಮೈಂಡಲ್ಲಿ ಏನೋ ಒಂಥರ ಬೇರೆ ಥರನೇ ಥಾಟ್ಸ್ ಇರುತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ಗೀತು ಮೋಹನ್ ದಾಸ್ ಅವರು ಏನ ನಮಗೆ ಪ್ರೆಸೆಂಟ್ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಆ ವಿಜುವಲ್ಸು, ಆ ಒಂದೊಂದು ಸೀನ್ಸು, ಮತ್ತು ನಮ್ಮ ಬಾಸ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಆ್ಯಕ್ಟಿಂಗು ಬ್ರೋ, ಇಟ್ಸ್ ನಾಟ್ ಜೋಕ್ ಬ್ರೋ. ಆ ಥರ ಇಲ್ಯೂಷನ್ ಆಗಿ ನಾವು ಒಂದು ಅಸ್ಯೂಮ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಈಸಿ ಬ್ರೋ. ನಿಜವಾಗ್ಲೂ ಆ್ಯಕ್ಟಿಂಗ್, ರೈಟಿಂಗ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಪ್ರೊಡಕ್ಷನ್ ಮತ್ತು ಮೇಕಿಂಗ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಹಾಲಿವುಡಿಗೆ ಒಳ್ಳೆ ಓಪನ್ ಶಾಟ್ ಕೊಡುತ್ತೆ ಅಂತ ಹೇಳಕ್ ಹೇಳ್ತೀನಿ. ಶೂರ್ ಶಾಟ್ ಬ್ರೋ, ಡೈರೆಕ್ಟ್ ಶೂರ್ ಶಾಟ್ ಹಾಲಿವುಡ್ಗೆ ವರ್ತಿದೆ ಅನ್ಸುತ್ತಾ ಬ್ರೋ? ವರ್ತಾ? ಅದ್ರ ಬಗ್ಗೆ ಕೇಳ್ಬೇಡಿ ಬ್ರೋ, ಒಂದೊಂದು ಫ್ರೇಮ್ ಕೂಡ ವರ್ತು. ಈ ಸಿನಿಮಾ ನಿಜವಾಗ್ಲೂ ಹಾಲಿವುಡ್ ಸಿನಿಮಾ ನೋಡೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಸಿನಿಮಾದ ಒಂದೊಂದು ಫ್ರೇಮಿಂಗ್ ಯಾವ ತರ ಡೀಟೇಲಿಂಗ್ ಮಾಡ್ಯಾರೆ ಅಂತ. ಐ ಆಮ್ ರಿಯಲಿ ಪ್ರೌಡ್ ಬ್ರೋ. ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮ ಕನ್ನಡ ಸಿನಿಮಾದಲ್ಲಿ, ನಮ್ಮ ಇಂಡಿಯನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ಕ್ವಾಲಿಟಿ, ಈ ತರ ಮೇಕಿಂಗ್, ವಿ ವಿಲ್ ಪ್ರೌಡ್. ಇಟ್ಸ್ ಅವರ್ ಇಂಡಿಯನ್ ಸಿನಿಮಾ. ಕನ್ನಡ ಸಿನಿಮಾನ ಈ ರೇಂಜಿಗೆ ಎತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕೆಪಾಸಿಟಿ ಇರುವಂಥದ್ದು ನಮ್ಮ ರಾಕಿಂಗ್ ಸ್ಟಾರಿಗೆ ಮಾತ್ರ. ಯಾಕಂದರೆ ಸಿನಿಮಾದಲ್ಲಿ ತುಂಬ ಜನ ಬರ್ತಾರೆ ಬ್ರೋ, ಕೂಗಿ ಗಂಟ್ಲಾಗಿ ಆಗಿದೆ.
ಯಾಕಂದರೆ 4 ವರ್ಷ ಕಾದಿದ್ದೀವಿ ಬ್ರೋ ನಮ್ಮ ಭಾಷೆಗೋಸ್ಕರ. ಯಾವುದೋ ಒಂದು ಬರ್ತವೆ ಹೋಗ್ತವೆ ಅನ್ನೋದಲ್ಲ ಲೆಕ್ಕಾಚಾರ. ಕನ್ನಡ ಇಂಡಸ್ಟ್ರಿನ ಬರೀ ಯಾವುದೋ ಒಂದು ಸಿನಿಮಾ ಗೆಲ್ಲಿಸ್ಬೇಕಂತ ಮಾಡ್ತಾ ಇಲ್ಲ ಬ್ರೋ, ಇಂಗ್ಲೀಷ್ ಪಿಕ್ಚರ್ಗೆ ಟಕ್ಕರ್ ಹೊಡೆಯೋ ರೇಂಜಿಗೆ ಮಾಡ್ತಾ ಇದ್ದಾರೆ ನಮ್ಮ ಬಾಸು. ಅಂದರೆ ನಿಜವಾಗ್ಲೂ ನಮಗೆ ಯಶ್ ಬಾಸ್ ಫ್ಯಾನ್ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ಬ್ರೋ. ಡಬಲ್ ಆಕ್ಟಿಂಗ್ ಹೆಂಗ ಅನಿಸ್ತು ನಿಮಗೆ? ಬ್ರೋ ಅದು ಸೈಕು ಬ್ರೋ. ನಮ್ ಟಿಕೆಟ್ ಆಕ್ಟಿಂಗ್ ನೋಡಿದ್ರೆ ಕಳೆದೋಗ್ತೀರಾ ಬ್ರೋ, ನಿಜವಾಗ್ಲೂ ಡ್ಯಾಡಿ ಹೀರೋಯಿನ್ಸ್ ಎಲ್ಲ 4-4 ಜನ ನೋಡಿದ್ರೆ ಬ್ರೋ ನಿಜವಾಗ್ಲೂ ಸೈಕು ಬ್ರೋ. ನೋಡ್ಲೇಬೇಕು ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಪ್ರತಿಯೊಬ್ಬರಿಗೆ ಹೇಳೋದೊಂದೇ, ಸಿನಿಮಾನ ಯಾರೋ ಹೇಳಿದ್ರು ಅಂತ ಕೇಳಕ್ ಹೋಗ್ಬೇಡಿ, ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಲಾಸ್ಟ್ ಪ್ರಶ್ನೆ. ಟ್ರೈಲರ್ ಅಲ್ಲಿ ಒಂದು ಕಾರ್ ಸೀನ್ ಇದೆ, ಅದು ಏನ್ ಅನಿಸ್ತು ನಿಮಗೆ? ಬೊಂಬಾಟು ಕಾರ್ ಸೀನ್ ಬ್ಯಾಂಗ್ ಆಗಲ್ಲ. ಬ್ರೋ ಅದೇ ಎಂಟ್ರಿ ಸೀನ್, ಅದೇ ಎಂಟ್ರಿ ಅದು ಅಲ್ಟಿಮೇಟ್ ಆಗಿದೆಯಾ? ಸೂಪರ್ ಬ್ರೋ, ಅದೇನು ಕಟ್ ಮಾಡಿಲ್ಲ, ಸೂಪರ್ ಆಗಿ ಮಾಡಿ, ಚೆನ್ನಾಗಿದೆ ಅನಿಸ್ತಾ? ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ದಯವಿಟ್ಟು ಎಲ್ರಿಗೂ ಕೇಳ್ಕೊಳೋದೊಂದೇ, ಸಿನಿಮಾನ ಅವ್ರು ಹೇಳಿದ್ರು ಕಮೆಂಟ್ ಮಾಡಿದ್ರು ಅದೇನು ತಲೆ ಕೆಡಿಸ್ಕೊಬಿಡಿ, ಸಿನಿಮಾನ ಥಿಯೇಟ್ರಿಗೆ ಬಂದೆ ನೋಡಿ. ಈ ಸಿನಿಮಾನ ಎಲ್ಲರೂ ಸೇರಿ ಚೆನ್ನಾಗಿ ಗೆಲ್ಲಿಸ್ಕೊಡ್ಬೇಕು ಅಂತ ಯಾರೋ ಕುಟುಂಬ ಸಮೇತ ನೋಡಬಾರ್ದು ಅಂದಿದ್ರಲ್ಲ ಬ್ರೋ, ನೋಡಬಹುದು. ಎಂತದ್ ಏನೇನು ಇಲ್ಲ. ಯಶ್ ಅವ್ರ ಆಕ್ಟಿಂಗ್ 100 ಮಾರ್ಕ್ಸ್ ಕೊಡ್ತೀನಿ ನಾನು. ಏನ್ ಗೊತ್ತಾ ಬ್ರೋ ಏನ್ ಗೊತ್ತಾ, ಎಂಟರ್ಟೈನ್ಮೆಂಟ್ ಅಂದ್ರೆ ಟಾಕ್ಸಿಕ್ ಅಂದ್ರೆ ಟಿಕೆಟ್ ಬ್ರೋ ಇನ್ನೊಂದೇನು ಗೊತ್ತಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಗಿಲ್ಲ ಅಂತ ಹೇಳಿದ್ರು ಬ್ರೋ. ಇದು ಸೆಂಟಿಮೆಂಟ್ ಇರೋದೇ ಸಿಸ್ಟರು ಬ್ರದರ್ದು. ಫಸ್ಟ್ ಆಫ್ ಆಲ್ ಸಿಸ್ಟರ್ ಬ್ರದರ್ದು ಎಷ್ಟು ಒಂದು ಎಮೋಷನ್ ಇದೆ ಅಂದರೆ ಬ್ರೋ, ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ನೋಡಿದ್ರೆ ಬ್ರೋ. ನಿಜ, ಡೈಲಾಗ್ ರೈಟಿಂಗು ಅಷ್ಟೇ ಬ್ರೋ, ತುಂಬ ಚೆನ್ನಾಗಿ ಬರ್ದಿದ್ದಾರೆ ಈ ಸಿನಿಮಾದಲ್ಲಿ. ಪ್ರತಿಯೊಂದು ಡೈಲಾಗು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೇಜಾರಾಗೋ ಸೀನೇ ಇಲ್ಲ ಬ್ರೋ. ಅದು ಮಗ ತಂದೆದೊಂದು ಸೆಂಟಿಮೆಂಟು, ಅಕ್ಕದು ತಮ್ಮಂದೊಂದು ಸೆಂಟಿಮೆಂಟ್ ಇಟ್ಟಿದ್ದಾರೆ ಬ್ರೋ. ನಿಜವಾಗ್ಲೂ ಅಳು ಬರುತ್ತೆ ಬ್ರೋ. ಅಷ್ಟೇ ಚೆನ್ನಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥದ್ದೇನಿಲ್ಲ ಬ್ರೋ. ಎಲ್ಲ ಸಿನಿಮಾದಲ್ಲಿ ಮಾಡ್ತಾರೆ, ಯಾರೋ ಒಬ್ರು ಅದನ್ನ ಕೊಕ್ಕೆ ಹಾಕಿ ಎಳಿತಾರೆ ಅಷ್ಟೇ. ಎಲ್ಲ ಸಿನಿಮಾದಲ್ಲೂ ಇದು ಒಂದು ಇದೇ ಇರುತ್ತೆ. ಸೊ ಇಂಗ್ಲೀಷ್ ಪಿಕ್ಚರ್ ನೋಡಿದ್ರೆ ಇದೆಲ್ಲ ಗೊತ್ತಿರುತ್ತೆ, ಇಂಗ್ಲೀಷ್ ಪಿಕ್ಚರ್ದಲ್ಲಿ ಇದೆಲ್ಲ ಕಾಮನ್ನು, ಅಷ್ಟೊಂದೇನಿಲ್ಲ ಬ್ರೋ. ಸಿನಿಮಾನು ಫ್ಯಾಮಿಲಿ ಕೂತ್ಕೊಂಡು ಟಾಕ್ಸಿಕ್ ಅಂತ ನೇಮ್ ಇದೆ, ಬಟ್ ಆ ತರ ಟಾಕ್ಸಿಕ್ ಏನಿಲ್ಲ ಬ್ರೋ. ಆ ಥರ ಏನಿಲ್ಲ, 100% ಫ್ಯಾಮಿಲಿ ಸಮೇತ ನೋಡ್ಬೋದು, ತೊಂದರೆ ಇಲ್ಲ. ಟ್ರೈಲರ್ ನೋಡ್ಬಿಟ್ಟು ಅಥವಾ ಬ್ರೋ ಟ್ರೈಲರ್ ನೋಡಿ ಯಾವತ್ತು ಸಿನಿಮಾ ಮಾಡೋಂತ ಅವಶ್ಯಕತೆ ಇಲ್ಲ. ಫೀಮೇಲ್ ಅವರು ಇರ್ತಾರೆ ನೋಡಿ. ಟ್ರೈಲರ್ ನೋಡಿ ಯಾರನ್ನೂ ಏನು ಮೆನ್ಷನ್ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕೆಂದ್ರೆ ಟ್ರೈಲರ್ ನೋಡಿದ್ರೆ ಏನು ಸಿಗೋದಿಲ್ಲ. ಒಬ್ಬ ಮನುಷ್ಯನ ಮುಖ ನೋಡಿ ಏನು ಮಾತಾಡೋದಲ್ಲ, ಅವ್ನ ಗುಣ ನೋಡಿ ಮಾತಾಡಬೇಕು ಅಂತಾರಲ್ಲ, ಹಂಗೆ ಮೂವಿ ನೋಡಿ ಮಾತಾಡಲಿ, ಟ್ರೈಲರ್ ನೋಡಿ ಮಾತಾಡೋದು ಬೇಡ. ಮೂವಿ ಚೆನ್ನಾಗಿದೆ, ಸೆಂಟಿಮೆಂಟ್ ಇದೆ, ಸಿಸ್ಟರಿಗೆ ಏನು ಬೆಲೆ ಕೊಡಬೇಕು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಮೂವಿಲಿ. ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಇದು ಟ್ರೈಲರ್ ಬಂದಾಗ ಫೀಮೇಲಿಗೆ ಹೆಸಿಟೇಟ್ ಮಾಡುವಂಥದ್ದು, ಫ್ಯಾಮಿಲಿ ನೋಡದೇ ಇರೋಂಥ ಸೀನ್ ಇದೆ ಹಾಗೆ ಅಂತ ಅನಿಸ್ತು. ಬಟ್ ಆಫ್ಟರ್ ವಾಚಿಂಗ್ ದ ಸಿನಿಮಾ ನಿಮಗೆ ಏನಾರು ಅನಿಸ್ತಾ ಆ ಥರ ಹೆಸಿಟೇಟ್ ಲೈಟ್ಲಿ? ಇಲ್ಲ ಸರ್, ಈ ಕಾಮನ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಸೀನ್ಸ್ಗಳೆಲ್ಲ ನೋಡ್ತಾರೆ, ಯಾರು ನೋಡ್ಲಂಗೇನಿಲ್ಲ. ಅದು ಬಿಟ್ಟು ಅದ್ರ ಮಿಕ್ಕಿ ಏನು ಜಾಸ್ತಿ ಇಲ್ಲ, ನೋಡ್ಬೋದು. ಚಿಲ್ಡ್ರನ್ಸ್ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ತೊಂದರೆ ಇಲ್ಲ. ಸೆಂಟಿಮೆಂಟ್ ಅಂತ ಒಂದು ಸೆಂಟಿಮೆಂಟ್ ಇದೆ, ಸಿಸ್ಟರ್ ಸೆಂಟಿಮೆಂಟ್ ಇದೆ, ಒಂದು ಪ್ರೀತಿ ಮಾಡಿ ಮೋಸ ಆದ್ರೆ ಏನಾಗುತ್ತೆ ಅನ್ನೋ ಸೆಂಟಿಮೆಂಟು ಸಹ ಇದೆ. ಚೆನ್ನಾಗಿದೆ ಸರ್, ಫಿಲಂ ಚೆನ್ನಾಗಿದೆ, ಒಂದು ಭಾವನಾತ್ಮಕ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ? ಹೌದು, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಅಣ್ಣ ಹೇಳ್ಬೇಕು, ನೀವೆಲ್ಲ ಹೇಳ್ಬೇಕು. ಬರ್ರಿ ಬಾರಣ. ಚೆನ್ನಾಗಿದೆ. ಫಿಲಮ್ಮು, ಆ್ಯನಿಮೇಷನ್ನು, 3D ಎಫೆಕ್ಟು ಎಲ್ಲ ವಿಜುವಲ್ಸು ನೆಕ್ಸ್ಟ್ ಲೆವೆಲ್ ಇದೆ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಯಾರೂ ಪೈರಸಿ ಮಾಡಬೇಡಿ. ಫಿಲಮ್ ತುಂಬ ಚೆನ್ನಾಗಿದೆ, ಬಟ್ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ನು ಇನ್ನೂ ಜಾಸ್ತಿ ಇತ್ತು. ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡೋಣ. ಇನ್ನೇನು 2 ತಿಂಗಳಲ್ಲಿ ರಾಮಾಯಣ ಬರ್ತಿದೆ. ಎಲ್ಲರೂ ಪೈರಸಿ ಮಾಡಬೇಡಿ, ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಫಿಲಮ್ ನೋಡಿ. ಜೈ ಯಶ್ ಬಾಸ್. ಬ್ರೋ ಮೂವಿಲಿ ಏನು ಇಷ್ಟ ಆಯಿತು? ಮೂವಿನೇ ಇಷ್ಟ ಆಯ್ತು ಬ್ರೋ. ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ರಾಯ ಇಷ್ಟ ಆಯ್ತು, ಟಿಕೆಟ್ ಇಷ್ಟ ಆಯ್ತು, ಕ್ಯಾರೆಕ್ಟ್ರು 2 ಇಷ್ಟ ಆಯ್ತು. ಆದ್ರೆ ಟಿಕೆಟ್ ಇಂದು ನೆಕ್ಸ್ಟ್ ಲೆವೆಲ್. ಟಿಕೆಟು ಬ್ರೋ. ಜೈ ಯಶ್ ಬಾಸ್. ಬ್ರೋ ಮೂವಿಲಿ ಏನು ಇಷ್ಟ ಆಯ್ತು? ಚೆನ್ನಾಗಿ ಇಷ್ಟ ಆಯ್ತು, ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ? ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಬಟ್ ಆದರೂ ನೋಡ್ಬೋದು. ಬ್ರೋ ಮೂವಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ? ಫ್ಯಾಮಿಲಿ ಆಗಲ್ಲ, ಓನ್ಲಿ ಫ್ರೆಂಡ್ಸ್ ಮಾತ್ರ. ಓಕೆ ಬ್ರೋ, ಮೂವಿಲಿ ಏನು ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿದೆ ಬ್ರೋ. ರಾಯ ಕ್ಯಾರೆಕ್ಟರ್ಸ್ನ, ಟಿಕೆಟ್ ಕ್ಯಾರೆಕ್ಟರ್ಸ್ನ? ರಾಯ. ಈಗ ಸಿನಿಮಾದಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆ ಥರ ಟಾಕ್ಸಿಕ್ ಆ ಥರ ಏನೂ ಇಲ್ಲ ಅಂತ.
ಬಟ್ ನೀವು ಹೇಳ್ತಾ ಇದ್ದೀರಾ ಫ್ಯಾಮಿಲಿ ಸಮೇತ ನೋಡ್ಲಿಕ್ಕಾಗಲ್ಲ ಅಂತ. ಸಿನಿಮಾದಲ್ಲಿ ಏನೋ ಒಂದು ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಎಮೋಷನ್ಸ್ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಮೂವಿ ಇನ್ನೊಂದು ಟೈಮ್ ನೋಡಕ್ ಹೇಳ್ರಿ, ಹಂಗಿದ್ರೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೆ ಬಾರ ಅಪ್ರೋಚ್ ಮಾಡೋಣ. ಬ್ರೋ ಮೂವಿಲಿ ಏನು ಇಷ್ಟ ಆಯ್ತು? ಮೂವಿ ಟಾಕ್ಸಿಕ್ ಇದು ಟಿಕೆಟ್ ಎಂಟ್ರಿ ಮಾತ್ರ ಸಖತ್ತಾಗಿತ್ತು. ಮತ್ತೆ ಮೂವಿ ಸಖತ್ತಾಗಿದೆ, ಚೆನ್ನಾಗಿದೆ. ಎಮೋಷ್ನಲ್ ಆಗಿದೆಯಾ? ಹಾಂ, ಎಮೋಷ್ನಲ್ ಆಗಿದೆ, ಸೆಂಟಿಮೆಂಟ್ ಆಗಿದೆ, ಫ್ಯಾಮಿಲಿ ಕೂಡ ನೋಡ್ಬೋದು. ಬ್ರೋ ಫಿಲಮ್ ಎಲ್ಲರೂ ಬಂದು ನೋಡಬೇಕು ಅಂತ ಆಸೆ ಅಷ್ಟೇ. ಟಾಕ್ಸಿಕ್ ನಿಜವಾಗ್ಲೂ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬಂದು ನೋಡ್ರಿ, ಫ್ಯಾಮಿಲಿ ಕುಟುಂಬ ಸಮೇತ ಬಂದು ನೋಡ್ರಿ, ಫುಲ್ ಖುಷಿ ಆಗುತ್ತೆ. ಇದು ಮೊದಲನೇ ಅಧ್ಯಾಯ, ಇನ್ನು ಬಾಕಿ ಫಿಲಮ್ ಇನ್ನೂ ಇದೆ. ಟಾಕ್ಸಿಕ್ ಆಗಿ ಹರಡ್ಬೋದಾ? ಟಾಕ್ಸಿಕ್ ಆಗಿ ಹರಡ್ಬೋದಾ? ಎಲ್ಲ ಆಡ್ಬೋದು. ನೆಕ್ಸ್ಟ್ KGF 3 ಬರುತ್ತೆ ಅಂತ ನನ್ನ ಪ್ರಕಾರ. ಸಿನಿಮಾ ರೀಚ್ ಆಗುತ್ತೆ ಅಂತೀರಾ? ಸಿನಿಮಾ ರೀಚ್ ಆಗುತ್ತೆ. ನೆಕ್ಸ್ಟ್ ರಾಮಾಯಣ ಫಿಲಮ್. ಫ್ಯಾನ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮೀಟ್ ಆಗಿದೆ. ಓಕೆ, ಫುಲ್ ಓಕೆ. ಫ್ಯಾನ್ ಎಕ್ಸ್ಪೆಕ್ಟೇಷನ್ ಸಿನಿಮಾ. ಬ್ರೋ ರಾಮಾಯಣ ಮೂವಿಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ರಾಮಾಯಣ ಇನ್ನು ಕುತೂಹಲ, ಇನ್ನು ಜುಲೈಗೆ ರಿಲೀಸ್ ಆಗ್ತಿದೆ. ಅಲ್ಲಿವರೆಗೂ ನಾವು ಕಾಯ್ತಾ ಇದ್ದೀವಿ, ನೋಡೋಣ. ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಟಾಕ್ಸಿಕ್ 2 ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ, ನಾವು ಅಪ್ಪು ಅಭಿಮಾನಿ. ನಾನು ನೋಡ್ತಿರೋದು ಯಶು ನಾವು ಪುನೀತ್ ರಾಜ್ಕುಮಾರ್ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ಟಾಕ್ಸಿಕ್ 2 ಬರ್ಬೋದಾ? ನೆಕ್ಸ್ಟ್ ಟಾಕ್ಸಿಕ್ 2 ಬರುತ್ತೆ. ಬಟ್ ನೀವು ಹೇಳಿದ್ರಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ? ಏನು ಯಾರದೇ ಫ್ಯಾನ್? ನಾವು ಇವರು ಅಂತ ಫ್ಯಾನ್ ಏನಿಲ್ಲ. ನಾವು ಎಲ್ಲ ಕುಟುಂಬ ಸಮೇತ, ನಾವು ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಯಶು ಎಲ್ಲ ಒಂದೇ ಕುಟುಂಬ. ಬ್ರೋ ನೆಕ್ಸ್ಟ್ ಟಾಕ್ಸಿಕ್ 2 ಬರ್ಬೋದಾ? ಟಾಕ್ಸಿಕ್ 2 ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಬ್ರೋ ಟಾಕ್ಸಿಕ್ 2 ಎಕ್ಸ್ಪೆಕ್ಟೇಷನ್ 2 ಎಲ್ಲ ಇಲ್ಲ ಬ್ರೋ ಎಕ್ಸ್ಪೆಕ್ಟೇಷನ್ಸ್. ಯಾಕಂದರೆ ಒನ್ನಲ್ಲೇ ನಮಗೆ ಎಷ್ಟು ಬೇಕಷ್ಟು ಕಂಟೆಂಟ್ನ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಇದೆ, ನಮ್ಮ ಇಂಡಿಯನ್ ಸಿನಿಮಾ ಈ ಲೆವೆಲ್ಗೆ ಮೇಕಿಂಗ್ ಕ್ವಾಲಿಟಿ, ಈ ಲೆವೆಲ್ಗೆ ವಿಜುವಲ್ಸು, ಈ ಲೆವೆಲ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರ ಒಂದು ಆ್ಯಕ್ಟಿಂಗ್ನ ನೀವು ಅನ್ಎಕ್ಸ್ಪೆಕ್ಟೇಬಲ್ ಬ್ರೋ. ನಿಜವಾಗ್ಲೂ ನಿಮ್ಮ ಲೈಫಲ್ಲೂ ಕೂಡ ಈ ಲೆವೆಲ್ ಆ್ಯಕ್ಟಿಂಗ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಚಾನ್ಸೇ ಇರೋಲ್ಲ. ಯಾಕಂದರೆ ಯಾಕಂದರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಂದರೆ ನಿಮಗೆ ಒಂದು ಮೈಂಡಲ್ಲಿ ಒಂದು ಥಾಟ್ಸ್ ಇರುತ್ತೆ. ಸೊ ಈ ಥರ ಇರ್ಬೋದೇನೋ, ಈ ಸಿನಿಮಾ ಹೀಗಿರ್ಬೋದೇನೋ ಅಂತ ನಿಮ್ಮಂದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಈ ಒಂದು ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡು ಹೋಗಲೇಬೇಡಿ. ಯಾಕಂತ ಹೇಳ್ತೀನಿ ಅಂದರೆ, ಈ ಒಂದು ಸಿನಿಮಾ ಬರೀ ಸಿನಿಮಾ ಅಲ್ಲ, ಟಾಕ್ಸಿಸಿಟಿ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಡೈರೆಕ್ಷನ್ ಮುಖಾಂತರ, ನಮ್ಮ ಬಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಮುಖಾಂತರ ತೋರಿಸ್ತಿದ್ದಾರೆ. ಸೆಕೆಂಡ್ ಹಾಫ್ ಅಂತರೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ರೇಂಜಿಗೆ ಆ್ಯಕ್ಟಿಂಗು, ಆ ರೇಂಜಿಗೆ ಇಲ್ಯೂಷನ್ಸ್ ಇರುತ್ತೆ. ಮೈಂಡ್ ಬೆಂಡಿಂಗ್ ಸಿನಿಮಾ ಬ್ರೋ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಾನು ಕೂಡ ಸಾಕಷ್ಟು ಹಾಲಿವುಡ್ ಸಿನಿಮಾಗಳನ್ನ ನೋಡ್ತೀನಿ, ಪ್ರತಿದಿನ ನೋಡ್ತೀನಿ. ಬಟ್ ಈ ಥರ ಒಂದು ವಿಜುವಲ್ಸು, ಕ್ಲೈಮ್ಯಾಕ್ಸ್ ವಿಜುವಲ್ಸ್ ಅಂದರು ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿಯಾಗುತ್ತೆ. ನಮ್ಮ ಸಿನಿಮಾ, ನಮ್ಮ ಇಂಡಿಯನ್ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಬಾಸ್ ಅವ್ರ ಸಿನಿಮಾ ಅಂತ ಹೇಳಕ್ಕೆ ತುಂಬ ಖುಷಿ ಪಡ್ತೀನಿ ಬ್ರೋ. ನೆಕ್ಸ್ಟ್ ರಾಮಾಯಣ ಮೂವಿ ರಿಲೀಸ್ ಆಗ್ತಾ ಇದೆ ಬ್ರೋ. ಇದು ಜಸ್ಟ್ ಒಂದು ಗ್ಲಿಮ್ಸ್, ರಾಮಾಯಣ ಸಿನಿಮಾಗೆ ಇದು ಜಸ್ಟ್ ಒಂದು ಗ್ಲಿಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಸಿನಿಮಾ ಜಾನರೇ ಬೇರೆ, ಈ ಸಿನಿಮಾ ಜಾನರೇ ಬೇರೆ. ಬಟ್ ನಾವು ಪರ್ಫಾರ್ಮೆನ್ಸ್ ಇದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಇಲ್ಲೇ ಈ ಥರ ಮಾಡಿದ್ದಾರೆ ಅಂದರೆ ಆ್ಯಸ್ ಎ ರಾವಣ ಆಗಿ ಅವರು ಬೇರೆ ಲೆವೆಲ್ಲೇ ಮಾಡಿರ್ತಾರೆ ಅಂತ ನಮಗೊಂದು ಹೋಪು. ಬಟ್ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾರ್ಡಿನರಿ, ಇಡೀ ವರ್ಲ್ಡ್ ಅಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನೇ ಗ್ರ್ಯಾಪ್ ಮಾಡ್ತಾರೆ ಅನ್ನೋ ಹೋಪ್ ನನಗಿದೆ. ಯಾಕಂದರೆ ನಮ್ಮ ಬಾಸ್ ಸ್ಕ್ರೀನ್ ಪ್ರೆಸೆನ್ಸು, ಅವ್ರ ವಿಜುವಲ್ಸು ಮಾಡಿಲ್ಲ. ಹೌದು, ಈ ಒಂದು ಸಿನಿಮಾ ನೋಡಿದ್ಮೇಲೆ ರಾಮಾಯಣ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ಬ್ರೋ. ನಂಬಿಕೆ ಮಾತ್ರ ಯಾವತ್ತೂ ಸುಳ್ಳು ಮಾಡಿಲ್ಲ ಬಾಸು, ಸಖತ್ತಾಗಿ ಮಾಡಿದ್ದಾರೆ ಮೂವಿ. ಬನ್ನಿ ಮೂವಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ನೆಗೆಟಿವ್ ಕಾಮೆಂಟ್ಸ್ ಏನು ಕೊಡೋಕೆ ಹೋಗ್ಬೇಡಿ. ಫಿಲಮಲ್ಲಿ ತುಂಬ ಅರ್ಥ ಇದೆ, ತುಂಬ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ತುಂಬ ಇದ್ದಾವೆ. ಬನ್ನಿ ಮೂವಿ ನೋಡಿ, ಚೆನ್ನಾಗಿದೆ. ಆದಷ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಯಾರು ಮೊಬೈಲಲ್ಲಿ ನೋಡಿದ್ವಿ ಅದು ಇನ್ನೊಂದು ಏನೋ ಹೋಗ್ಬಿಡಿ, ಆದಷ್ಟು ಮೂವಿ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಚೆನ್ನಾಗಿದೆ ಮೂವಿ. ನೋ ರೂಬಿ, ನೋ ಟಿಕೆಟ್, ಓನ್ಲಿ ರಾಯ, ಒನ್ ಆ್ಯಂಡ್ ಓನ್ಲಿ ರಾಯ ಅಷ್ಟೇ. ಬ್ರೋ ಈಗ ಫಸ್ಟ್ ಶೋ ಮುಗಿದಿದೆ, ನೆಕ್ಸ್ಟ್ ಏನಾರು ಅಪ್ಡೇಟ್ ಇದೆಯಾ ಇವತ್ತು? ಅಂದರೆ ಲೈಕ್ ಸೆಲೆಬ್ರೇಷನ್ ಆಗುವಂಥದ್ದು? ಬ್ರೋ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ ಬ್ರೋ. ಫಸ್ಟ್ ಶೋ ಮುಗಿದಿದೆ, ಈಗ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ 10 ಗಂಟೆಗೆ. ಸೊ ಎಲ್ಲರೂ ಕೂಡ ಭಾಗವಹಿಸಿ ಹೊಟ್ಟೆ ತುಂಬ ಊಟ ಮಾಡಿ ಈ ಒಂದು ಸಿನಿಮಾ ನೋಡಿ ತುಂಬ ಕಿರ್ಚಿ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಸೀರಿಯಸ್ಲಿ ಸಿನಿಮಾನ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಸ್ ಮಾಡಿಕೊಂಡ್ರೆ ಐ ಥಿಂಕ್ ಅದು ತುಂಬ ದೊಡ್ಡ ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಯಶ್ ಅವರು 4-5 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಪ್ಕಮಿಂಗ್ ಡೇಸಲ್ಲಿ? ಯಶ್ ಅವ್ರು ಬೇಗ ಸಿನಿಮಾ ಮಾಡಬೇಕಾ ಅಥವಾ ಬ್ರೋ ಇಲ್ಲ ಟೈಮ್ ತಗೊಂಡು? ಇಲ್ಲ ಬ್ರೋ, ನಾನು ಒಂದು ಹೇಳ್ತೀನಿ, ಹೌದು ಈ ಥರ ಸಣ್ಣ ಪುಟ್ಟ ಥಿಯೇಟರ್ಸ್ ಓನರ್ಗಳಿಗೆ ಲಾಸ್ ಆಗ್ಬೋದು, ಒಪ್ಕೊಳ್ಳೋಣ. ಯಾಕಂದರೆ ನಾನು ಕೂಡ ಅವ್ರ ಬಾಯಲ್ಲಿ ಕೇಳಿದ್ದೀನಿ. ಬಟ್ ಬ್ರೋ, ಒಂದು ಸಿನಿಮಾ ಲಾಸ್ ಆಗೋದ್ರಿಂದ ಬೇರೆ ಹೀರೋಸು ಯಾರು ಇದೇ ಥರ ಫಾಲೋ ಮಾಡ್ಬೇಕಂತೇನಿಲ್ಲ ಬ್ರೋ.
ಯಾಕಂದರೆ 4 ವರ್ಷಕ್ಕೆ ಒಂದು ಕ್ವಾಲಿಟಿ ಸಿನಿಮಾ ಕೊಡೋದು ಎಷ್ಟು ಮುಖ್ಯ ಅನ್ನೋದು ಈ ಒಂದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ವರ್ಷ ಎಲ್ಲರೂ ಪಾಪ ಅವ್ರವ್ರ ಶ್ರಮ ತಕ್ಕನಾಗಿ ಸಿನಿಮಾಗಳನ್ನ ಮಾಡ್ತಾರೆ. ಬಟ್ ಆದರೆ ನಮ್ಮ ಮಾರ್ಕೆಟ್ನ ಅಲ್ಲಿ ಅವರೊಂದು ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಸಾಕು, ಸೊ ಇಷ್ಟಕ್ಕೆ ಸಾಕು ನಮ್ಮದು, ಆ ಥರ ಅವ್ರದ್ದು ಮಾತ್ರ ಯೋಚನೆ ಮಾಡೋಕೆ ಹೋಗ್ತಾರೆ. ಬಟ್ ರಾಕಿಂಗ್ ಸ್ಟಾರ್ ಯಶ್ ಅವರು, ನಾನು ಅವ್ರ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ನಾವು ಇಷ್ಟಕ್ಕೆ ಸಾಕು ಅಂತ ಅವ್ರು ನಿಂತವರೇ ಅಲ್ಲ, ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ, ಇನ್ನೂ ತೊಗೊಂಡು ಹೋಗ್ತಾರೆ. ಅವ್ರು 4 ವರ್ಷ ಅಲ್ಲ ಬ್ರೋ, ಇನ್ನೂ 6 ವರ್ಷಕ್ಕೆ ಮಾಡಿದ್ರು ನಾವು ಕಾಯ್ತಿರ್ತೀವಿ. ಯಾಕಂದರೆ ಕಾದು ತಿನ್ನೋ ಹಣ್ಣು ತುಂಬ ಸಿಹಿ ಅಂತಾರೆ. ಹಾಗೆಯೇ ಕೂಡ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತಾರೆ. ಸುನಾಮಿ ಸುಂಟ್ರು ಗಾಳಿ ಯಾವಾಗಲೂ ಒಂದು ಸಲ ಮಾತ್ರ ಬರೋದು. ಅದು ಬರುತ್ತೆ ಅಂದಮೇಲೆ ಇಂಡಸ್ಟ್ರಿಲಿ ಒಂದು ಹವಾ ಇರುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ರೇಂಜ್ ಇರುತ್ತೆ. ಇನ್ಮೇಲೆ ಕನ್ನಡ ಸಿನಿಮಾನ ಯಾರೂ ಕೂಡ ಡಿಗ್ರೇಡ್ ಮಾಡಲೇಬಾರ್ದು, ಮಾಡೋದು ಇಲ್ಲ. ಅವ್ರ ರೇಂಜ್ ಏನು ಅಂತ ಮೊನ್ನೆ 2 ಲೈವಲ್ಲೇ ನೋಡಿರ್ತೀರ, ಹೈದರಾಬಾದ್ ಚೆನ್ನೈಲಿ, ಅದಷ್ಟೇ ಸಾಕು. ಜೈ ರಾಕಿಂಗ್ ಸ್ಟಾರೇಶ್. ನಮ್ಮ ಬಾಸ್ ಮೂವಿ ನೋಡ್ಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ಆ ಥರ ಮೂವಿ ಇದೆ. ಎಲ್ಲರೂ ಬಂದು ಮೂವಿ ನೋಡಿ, ಚೆನ್ನಾಗಿದೆ. ಅದು ಚೆನ್ನಾಗಿಲ್ಲ, ಎಲ್ಲರೂ ಬಂದು ಫ್ಯಾಮಿಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಬಾಸ್ ಮೂವಿ 4 ವರ್ಷದಿಂದ ವೇಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲಿವುಡ್ ಲೆಕ್ಕಾಚಾರ ಮೀರೋಗಿದೆ, ಇಡೀ ವರ್ಲ್ಡ್ ಫಿಲಮ್ ಇದು, ಬರೀ ಇಂಡಿಯಾ ಫಿಲಮ್ ಮಾತ್ರ ಅಲ್ಲ. ಇದು ಕೆಲವರೆಲ್ಲ ಟ್ರೋಲ್ ಮಾಡ್ಯಾರೆ, ಹಂಗೆ ನೋಡ್ಯಾರ, ಇವ್ರು ನೋಡೋಂಗಿಲ್ಲ ಅಂತ. ಬಟ್ ಪ್ರತಿಯೊಬ್ಬರು ನೋಡ್ಬೋದು, ಇದರಲ್ಲಿ ಏನೂ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ನೋಡೋರಿಗೆ ಒಂದು ಅರ್ಥ ಇರುತ್ತದೆ, ಅದು ಅರ್ಥ ಮಾಡ್ಕೊಂಡು ನೋಡ್ಬೇಕಷ್ಟೇ ಹೊರತು ಕೆಟ್ಟ ದೃಷ್ಟಿಯಲ್ಲಿ ಯಾವತ್ತು ನೋಡಿ ಕೆಟ್ಟದೇ ಕಾಣುತ್ತೆ. ಸರಿನಾ? ಇದು ಟಾಕ್ಸಿಕ್ ಹಬ್ಬ ಶಿವಮೊಗ್ಗದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನೆಕ್ಸ್ಟ್ 2 ತಿಂಗಳು ಬಿಟ್ಟರೆ ರಾಮಾಯಣ ಬರುತ್ತೆ. ಅದೇ ನಾವು ರಾವಣನಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದೀವಿ. ಇದೇ ಥರ ಮತ್ತೆ 2 ತಿಂಗಳು ಬಿಟ್ಟು ನಾವು ರಾವಣನ ಹಬ್ಬ ಮಾಡಲೇಬೇಕಂತ ಕಾಯ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ. ಜೈ ಟಾಕ್ಸಿಕ್, ಜೈ ಯಶ್ ಬಾಸ್. ಬ್ರೋ ಮೂವಿ ಆಗಿದೆ. ಬ್ರೋ ಮೂವಿ ಬಗ್ಗೆ ಮಾತೇ ಬೇಡ, ಲವರ್ಸಿಗಂತೂ ಹೇಳ್ಕೊಟ್ಟಂಗೆ ಐತೆ ಮೂವಿ ಮಾತ್ರ. ನೋಡ್ಬಾರ್ದು, ಅದ್ ಮಾಡ್ಬಾರ್ದು ಅಂತ ಟ್ರೋಲ್ ಆಗ್ತಿತ್ತಲ್ಲ, ಬಂದ್ ನೋಡ್ಲಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ರೋ. ಮಾತಾಡೋ 1000 ಮಾತಾಡ್ತಾರೆ, ಬಂದು ಮೂವಿ ನೋಡ್ಬೇಕು, ಮೂವಿ ನೋಡಿ ಮಾತಾಡ್ರಿ. ಯಾರೇ ಟ್ರೋಲರ್ಸ್ ಅವೆಲ್ಲ ಮಾಡಿದ್ರಲ್ಲ, ಅವ್ರು ಯಾರ್ಯಾರು, ನಾವೆಲ್ಲ ಸಿಂಗಲ್ ಆಗೇ ಬಂದಿರೋದು. ಬ್ರೋ ಕ್ಯಾರೆಕ್ಟರ್ ಯಾರ್ದು ಇಷ್ಟ ಆಯ್ತು? ನಮಗೆ ರಾಯದು ಇಷ್ಟ ಆಯ್ತು, ಟಿಕೆಟ್ ಇಷ್ಟ ಆಯ್ತು ಬ್ರೋ. ರಾಯಂದು ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಟಿಕೆಟ್ ಇನ್ನೂ ಅಲ್ಟಿಮೇಟು. ಟಿಕೆಟ್ ಎಂಟ್ರಿ ಮಾತ್ರ ಇದೆಯಲ್ಲ ಅಮ್ಮ ಬ್ರೋ, ಅಕ್ಕಂತ ಹೇಳಲೇಬಾರ್ದು, ಅದು ಸೈಕು ಮೂವಿ. ಎಲ್ಲರೂ ಬಂದು ನೋಡ್ರಿ ಅಷ್ಟೇ. ಯಾರ್ಯಾರೋ ಹೇಳ್ತಾರಲ್ಲ ಫ್ಯಾಮಿಲಿ ನೋಡ್ಬಾರ್ದು, ಅದು ನೋಡ್ಬಾರ್ದು ಅಂತ, ಬಂದು ನೋಡ್ರಿ, ಅವಾಗ ಗೊತ್ತಾಗುತ್ತೆ ನಮ್ಮ ಬಾಸ್ ಬಗ್ಗೆ. ಆದರೆ ಬಾಸಿಂಗ್ ಕ್ರೇಜು 4 ವರ್ಷ ವೇಟ್ ಮಾಡಿದ್ಕೋ ಸಾರ್ಥಕ ಆಯ್ತು ಅಷ್ಟೇ ಬ್ರೋ. ಅಣ್ಣ ಮೂವಿ ಆಗಿದೆ. ಯಾರ್ದೋ ಮಾತು ಕೇಳಿ ಫಿಲ್ಮಿಗೆ ಹೋಗ್ಬೇಡಿ, ಹೋಗಿ ನೀವೇ ನೋಡಿಬಿಟ್ಟು ಆಮೇಲೆ ಹೇಳಿ ನೀವು ಹೋಗ್ಬಿಟ್ಟು ಹೇಗಿದೆ ಮೂವಿ ಅಂತ. ಪ್ಯಾನ್ ಇಂಡಿಯಾ ಮೂವಿ ಅಲ್ವಾ, ಹಾಗೇ ಇರುತ್ತೆ, ಬಂದು ನೋಡಿ. ಯಾರು ನೋಡಿಲ್ಲ ನಮ್ಮವರು, ಒಂದ್ಸರಿ ನೋಡಿ ಪ್ಯಾನ್ ಇಂಡಿಯಾ ಮೂವಿ ಹೆಂಗಿರುತ್ತೆ ಅಂತ ಅಲ್ವಾ. ಒಂದ್ಸರಿ ಎಲ್ಲರೂ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಯಾರೋ ಟ್ರೋಲ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಯಾರು ಒಪ್ಕೊಳಕ್ಕೆ ಹೋಗಬೇಡಿ, ಫಸ್ಟು ಬಂದು ನೋಡಿ, ಓಕೆನಾ? ಜೈ ಯಶ್ ಬಾಸ್.